ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಸೋಮವಾರ ಬೆಳಿಗ್ಗೆ ಟೈಮ್ 4:30 ಆಗೈತೆ ನೋಡ್ರಿ. ನಾನು 4 ಗಂಟೆಕನೇ ಎದ್ದಿದ್ದೆ. ಎದ್ದು ವಾಶ್ರೂಮ್ಗೆ ಹೋಗಿ ತಲೆ ಇಕ್ಕೊಂಡು ಕೈಕಾಲು ಮುಖ ತಕ್ಕೊಂಡು ಈಗಿದ್ರೆ ಅಡುಗೆ ಮನೆಗೆ ಬಂದು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಐತಿ. ಹಾಗಾಗಿ ಹಪ್ಪಳ ಆರ್ಡ್ರ್ ಅಂತೂ ಒಂದು 10 kg ಬಂದೈತ್ರಿ. ನನಗೆ ಮಾಡೋಕೆ ಆಗಕತ್ತಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಮಾಡೋಣ ಅಂತೇಳಿ ಅದಕ್ಕೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಒಂದು ಸಲಕ್ಕನ್ನು ಜಾಸ್ತಿ ಮಾಡೋಕೆ ಆಗಂಗಿಲ್ಲ ರೀ. ಅದಕ್ಕಾಗಿ ಸ್ವಲ್ಪ ಮಾಡಿಬಿಟ್ರೆ ಆಯ್ತಂತ ಹಿಟ್ಟು ರೆಡಿ ಮಾಡಾಕಂತೀನಿ ರೀ. ಮತ್ತು ಶಾವ್ಗೆ ಬೇರೆ ಮಾಡ್ಸೋಕೆ ಹೋಗೋದೈತಿ. ಅದಕ್ಕಾಗಿ ಜಲ್ದಿನೇ ಎದ್ದು ಕೆಲಸನ ಸ್ಟಾರ್ಟ್ ಮಾಡಿದ್ದು. ಒಂದು ಕಡೆ ಸಂಡ್ಗಿನೂ ನೆನೆಸ್ಬಿಟ್ಟು ರುಬ್ಬಿಟ್ಟಿದ್ರೆ ಅದನ್ನೂ ರೆಡಿ ಮಾಡ್ರಾಯಿತು. ಮತ್ತು ಈ ಕಡೆ ಒಂದು ಸ್ವಲ್ಪ 1 kg 1.5 kg ಅಷ್ಟು ಹಪ್ಪಳನ ರೆಡಿ ಮಾಡೋಣಂತ ಪಾಲಕ್ಕೆಲ್ಲ ನಿನ್ನೆ ತಂದು ಸೋಸಿ ತೊಳೆದು ಇಟ್ಟಿದ್ದೆ ರೀ. ಎಲ್ಲ ಈ ಥರ ಬುಟ್ಟಿ ಒಳಗೆ ಹಾಕಿ ನೀಟಾಗಿ ಮುಚ್ಚಿಬಿಟ್ಟು ಅಂದರೆ ಫ್ರಿಜ್ ಒಳಗೆ ಇಟ್ಟಿದ್ದೆ. ಅಂದರೆ ಕವರ್ಡ್ ಹಾಕಿ ಇಡೋಕ್ಕಿಂತ ಅಂತೇಳಿ ಎಷ್ಟು ಫ್ರೆಶ್ಶಾಗಿ ಅನ್ಸುತ್ತೆ ನೋಡಿರಿ. ಅಂದರೆ ಯಾವಾಗಲೂ ನಾವು ತಪ್ಪಲು ಪಲ್ಯ ತಂದು ತೊಳೆದ್ಮೇಲೆ ಅದು ನೀರೆಲ್ಲ ಹೋಗೋ ಮಟ್ಟ ಇದೇ ಥರ ನೀರು ಸೋದ್ಸಾಕೆ ಇಡಬೇಕ್ರಿ. ಆಮೇಲೆ ಕವರಿಗೆ ಅಥವಾ ಡಬ್ಬಿಗೆ ಹಾಕಿ ಇಡ್ಬೋದು. ನೀರು ಇದ್ದಾಗನ ಇಟ್ಬಿಟ್ರೆ ಕವರಿಗೆ ಅಥವಾ ಡಬ್ಬಿಗೆ ಅದನ್ನೆಲ್ಲ ಕೊಳ್ತು ಬಿಡುತ್ತೆ ರೀ. ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ಕೊತ್ತಂಬರಿ ಆಗಲಿ ಪಾಲಕ್ ಮೆಂತ್ಯ ಸೊಪ್ಪು ತಂದಾಗ ಅದನ್ನ ಸ್ವಚ್ಛಗೆ ಜಾಸ್ತಿ ನೀರು ಹಾಕಿ ತೊಳೆದು ನೀರೆಲ್ಲ ಅಂದರೆ ಹೋದ್ಮೇಲೆ ಡಬ್ಬಿಗೆ ಹಾಕಿ ಇಡೋದ್ರಿ ಅಥವಾ ಕವರಿಗೆ ಹಾಕಿ ಇಟ್ಟಿರ್ತೀನಿ. ಮತ್ತು ಜಾಸ್ತಿ ಇದ್ದಾಗೇನಿಲ್ಲ ಈ ಥರ ಒಂದು ಕಾಟನ್ ಬಟ್ಟೆನ ಸುತ್ತಬಿಟ್ಟು ಕವರಿಗೆ ಹಾಕಿ ಇಡ್ಬೋದು. ನಾನು ಕೊತ್ತಂಬರಿ ಎತ್ತು ಜಾಸ್ತಿ ಇದ್ದಾಗ ಹಾಗೆ ಮಾಡೋದ್ರಿ. ಸ್ವಲ್ಪ ಆದರೆ ಡಬ್ಬಿ ಒಳಗೆ ಹಿಡಿಯುತ್ತೆ. ಜಾಸ್ತಿ ಇದ್ದಾಗೇನಿಲ್ಲ ಡಬ್ಬ್ಯಾಗೂ ಹಿಡಿಯಂಗಿಲ್ಲಲ್ರಿ. ಅದಕ್ಕಾಗಿ ಈಗಿದ್ರೆ ಸಂಡ್ಗಿ ಮತ್ತು ಪಾಲಕ್ ಹಪ್ಪಳ ಮಾಡೋಕೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಟೈಮ್ ಇವಾಗ 4:30. ಎಲ್ಲರೂ ಸೈಲೆಂಟಾಗಿ ಮನ್ಕೊಂಡಾರು. ನಾನಿದ್ರೆ ಅಡುಗೆ ಮನೆಗೆ ಬಂದು ಕಡ್ಕುಡು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಮಕ್ಕಳಿಗಂತೂ ಎಚ್ಚರ ಆಗಂಗಿಲ್ಲ ರೀ. ಆದರೆ ನಮ್ಮ ಮನೆಯವ್ರಿಗೆ ಸೌಂಡ್ ಬರಾಕತ್ತಂದ್ರೆ ಎಚ್ಚರ ಆಗುತ್ತೆ. ಆದ್ರೂ ಒಂದು ತಾಸು ಅರ್ಧ ತಾಸು ಬಿಟ್ಟು ಹೇಳ್ತಾರೋ. ನಾನು ಈ ಕಡೆ ಅಷ್ಟೋ ತನಕ ಎಲ್ಲ ರೆಡಿ ಮಾಡ್ಕೊಂಡ್ರಾಯ್ತು. ಅಂದರೆ ಸೈಲೆಂಟಾಗಿ ಇರುತ್ತಲ್ರಿ. ಕೆಲಸನೂ ನೀಟಾಗಿ ಆಗುತ್ತೆ. ಎಲ್ಲರೂ ಎದ್ದ ಮೇಲೆ ಏನಿಲ್ಲ ನಾಷ್ಟಕ್ಕೆ ಮಾಡಬೇಕು ಅದು ಇದು ಕೆಲಸ ಅಂಥೇಳಿ ಜಾಸ್ತಿನೇ ಇದ್ಬಿಡುತ್ತೆ. ಅದಕ್ಕಾಗಿ ಬೆಳಗ್ಗೆನೇ ಜಲ್ದಿ ಎದ್ಬಿಟ್ಟು ನಂಗೆ ಕೆಲಸ ಮಾಡೋಕ್ಕೆ ಜಾಸ್ತಿ ಇಷ್ಟ ಆಗುತ್ತೆ ನೋಡ್ರಿ. ಲೇಟ್ ಆಗ್ಬಿಡ್ತಂದ್ರೆ ನನಗೆ ಕೆಲಸ ಮಾಡೋಕ್ಕೆ ಮನಸ್ಸೇ ಆಗಂಗಿಲ್ಲ. ಅಂದರೆ ಗಡಿಬಿಡಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾಷ್ಟಕ್ಕೆ ಮಾಡಬೇಕು ಅದು ಮಾಡಬೇಕು ಇದು ಮಾಡ್ಬೇಕಂತೇಳಿ ಫಸ್ಟಿಗೆ ಏನು ಕೆಲಸ ಇರುತ್ತಲ್ರಿ ಅದನ್ನೆಲ್ಲ ಮುಗಿಸ್ಬಿಟ್ರೆ ಆಮೇಲೆ ನಾಷ್ಟ ಬಟ್ಟೆ ತೊಳೆದಾಗಲಿ ಕೆಲಸ ಇದ್ದೇ ಇರುತ್ತೆ ರೀ. ಅದಕ್ಕಾಗಿ ಈ ಕಡೆ ಒಂದು ಸೈಡ್ ಪಾಲಕನ್ನು ಫಸ್ಟಿಗೆ ಹಪ್ಪಳ ಮಾಡೋಕ್ಕೆ ಕುದಿಸಿ ತೆಗೆದ್ಬಿಟ್ಟು ಆಮೇಲೆ ರುಬ್ಬಿ ಅದು ಹಪ್ಪಳ ಮಾಡಬೇಕಾಗುತ್ತಲ್ರಿ. ಅದಕ್ಕಾಗಿ ಒಂದು ಕಡೆ ಸಂಡ್ಗಿ ಮಾಡೋಕೆ ನೀರು ಇಟ್ಬಿಟ್ಟು ಈ ಕಡೆ ಪಾಲಕನ್ನು ಕುದಿಸಿ ಮತ್ತು ತಣ್ಣೀರಿಗೆ ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳಕಂತೀನಿ ನೋಡ್ರಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ಜಾಸ್ತಿ ತಂದಿದ್ದೆ ರೀ. ಅಂದರೆ ಇವಾಗ ಕೊತ್ತಂಬರಿ ರೇಟ್ ಜಾಸ್ತಿ ಆಗೈತಿ. ಒಂದು ದೊಡ್ಡ ಕಟ್ ಅಂತ ಸಿಗುತ್ತೆ ರೀ. ಅದು ಸ್ವಲ್ಪ ಅಂದರೆ 10 ರೂಪಾಯಿಗೆ ಒಂದು ಕಟ್ ಇಷ್ಟಿಷ್ಟೇ ಕೊಡ್ತಾರೆ. ಒಂದು 40 ರೂಪಾಯಿ 50 ರೂಪಾಯಿ ಅಂತ ಆ ಥರ ತಂದುಬಿಟ್ರೆ ಏನಿಲ್ಲ ದೊಡ್ಡ ಕಟ್ ಕೊಡ್ತಾರೆ. ಜಾಸ್ತಿನೂ ಇರುತ್ತೆ. ಆರಾಮ್ಸೆ ಒಂದು ವಾರ ತನಕ ಯೂಸ್ ಮಾಡ್ಬೋದು. ಮಳೆಗಾಲದಾಗ ಮಾತ್ರ 10 ರೂಪಾಯಿ ಕೊಟ್ಟರೆ ಒಂದು ವಾರ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಸಿಗುತ್ತೆ. ಆದರೆ ಇವಾಗ ಬೇಸ್ಗೆಯಾಗ ರೀ ಸಿಗೋದು ಕಷ್ಟನೇ. 40-50 ರೂಪಾಯಿ ಕೊಡಬೇಕು. ಈಗಿದ್ರೆ ಅದಕ್ಕೆ ಪಾಲಕ್ ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪು ಎಲ್ಲ ಹಾಕಿ ರುಬ್ಬಿಟ್ಟು ಹಿಟ್ಟು ರೆಡಿ ಮಾಡಾಕಂತೀನಿ ನೋಡ್ರಿ. ಏನೇನು ಹಾಕ್ತೀರಿ ಅಕ್ಕ ಅಂತೇಳಿ ನೀವು ಕೇಳಾಕತ್ತಿರ್ಬೋದು. ಪಾಲಕ್ ಜಾಸ್ತಿ ಆದ್ರೂ ಹಪ್ಪಳ ಒಂದೊಂದ್ಸಲ ಒಡ್ಕೊಂಡ್ಬಿಡ್ತಾವ್ರಿ. ಮತ್ತು ಸರಿಯಾಗಿ ಕುದಿಸ್ಲಿಕ್ಕಂದ್ರೆ ಹಪ್ಪಳನೂ ಒಡ್ಕೊತಾವೆ. ಅದೊಂದು ದೊಡ್ಡ ಟೆನ್ಷನ್ ನನಗೆ. ಹಿಟ್ಟು ರೆಡಿ ಮಾಡೋದು ರೀ. ಹಪ್ಪಳ ಮಾಡೋಕ್ಕಿಂತ ಹಿಟ್ಟು ರೆಡಿ ಮಾಡೋ ಕೆಲಸ ಐತಲ್ಲ ಭಾಳ ಡಿಫಿಕಲ್ಟ್ ರೀ ಹಪ್ಪಳ ಕೆಲಸ. ಆದರೂ ನಮ್ಮ ಮನ್ಯಾಗ ಬೇಕಂತಾರು ನನ್ನ ಮಗ ಮತ್ತು ನಮ್ಮ ಮನೆಯವರು ಏನು ಎಲ್ಲ ಮಾಡ್ತಿ ಮತ್ತು ಏನರ ಮಿಸ್ಟೇಕ್ ಆದರೆ ಟೆನ್ಷನ್ ಮಾಡ್ಕೊತಿ ಅಂತ ಹೇಳಿ ಮಾಡಾಕತ್ತೀವಿ ಅಂದಮೇಲೆ ಸ್ವಲ್ಪ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟಾದ್ರೂ ಮಾಡ್ಬೇಕಂತ ನನ್ನ ಉದ್ದೇಶ ಅಷ್ಟೇ ರೀ. ಈಗಿದ್ರೆ ಅಂದರೆ ಈ ಹಪ್ಪಳ ಒಳಗೆ ಇಷ್ಟೆಲ್ಲ ಎಫೆಕ್ಟ್ ಹಾಕಿ ಮಾಡಿಬಿಟ್ರೆ ಜಾಸ್ತಿ ಏನು ಅಮೌಂಟ್ ಏನು ಸಿಗಂಗಿಲ್ಲ ರೀ. ನಾವು 2 kg ಹಪ್ಪಳ ಮಾಡ್ಬೇಕಂದ್ರೆ ಏನು ಮಿನಿಮಮ್ ಅಂದ್ರೆ ಒಂದು 5-6 ತಾಸು ಬೇಕಾಗುತ್ತೆ ರೀ. ಆದರೂ ಒಬ್ರು ಹೆಲ್ಪ್ ಬೇಕು. ಒಬ್ಬರಿಗೆ ಮಾಡೋಕ್ಕಂತೂ ಆಗಂಗಿಲ್ಲ. ಈಗಿದ್ರೆ ನಾನು 1.5 kg ಅಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ಇಟ್ಟಿದ್ದೀನಿ ನೋಡ್ರಿ. ಇವತ್ತಂತೂ ಈ ಹಪ್ಪಳ ಮಾಡಿದ್ದು ತಲೆ ಬಿಸಿ ಆಗೈತಿ. ಯಾಕಂತ ಹೇಳ್ತೀನಿ ಮುಂದೆ ರೀ. ಈಗಿದ್ರೆ
ಹಿಟ್ಟನ್ನು ವೇಟ್ ಮಾಡಿ ಸೈಡಿಗೆ ಎತ್ತಿಟ್ಬಿಟ್ಟು ಬೀಟ್ರೂಟ್ ಜ್ಯೂಸ್ ಭಾಳ ದಿವಸದಿಂದ ಕುಡ್ದೇ ಇತ್ತಿಲ್ಲ ರೀ, ಮಾಡೋದನ್ನು ಆಗಲ್ಲಾಗಿತ್ತು. ಮತ್ತು ಈಗ ಬೀಟ್ರೂಟ್ ಅಂತೂ ಫ್ರೆಶ್ಶಾಗಿ ಸಿಗೋದೇ ಇಲ್ಲ ರೀ ಮಳೆಗಾಲದಾಗ ಮತ್ತು ಚಳಿಗಾಲದಾಗ ಫ್ರೆಶ್ಶಾಗಿ ಸಿಗ್ತಾವೆ. ಕಲರ್ ಅಂತೂ ಎಷ್ಟು ಮಸ್ತಾಗಿರುತ್ತೆ, ಆದರೆ ಇವಾಗ ಕಲರೇ ಇಲ್ಲ ನೋಡಿರಿ, ಎಷ್ಟು ಡಲ್ ಆಗ್ಬಿಟ್ಟೈತಿ. ಅಂದ್ರೆ ಬ್ಯಾಸ್ಗ್ಯಾಗ ಹಂಗೆ ರೀ, ಸ್ಟೋರೇಜ್ ಮಾಲ್ ಇರುತ್ತಂದ್ರೆ ಅದನ್ನ ಸ್ಟೋರ್ ಮಾಡಿ ಇಟ್ಟಿದ್ದನ್ನ ತಂದುಬಿಟ್ಟು ಮಾರ್ತಾರೆ ರೀ, ಫ್ರೆಶ್ಶಾಗಿ ಇರೋದೇ ಇಲ್ಲ ಮತ್ತು ಕಲರು ಜಾಸ್ತಿ ಇರಂಗಿಲ್ಲ ನೋಡಿರಿ. ಅವಾಗೆಲ್ಲ ಮಳೆಗಾಲದಾಗ ಮತ್ತು ಚಳಿಗಾಲದಾಗ ಕಟ್ ಮಾಡಿಬಿಟ್ರೆ ಅದು ಕಟಿಂಗ್ ಬೋರ್ಡ್ ಕೈ ಎಲ್ಲ ಕೆಂಪಾಗ್ಬಿಟ್ಟಿರ್ತೈತಿ. ಆದರೆ ಇವಾಗ ನೋಡಿರಿ ಕಲರ್ ಒಂದು ಚೂರೂ ಇಲ್ಲ, ಅಂದ್ರೆ ಜಾಸ್ತಿ ಗಟ್ಟಿನೂ ಇರಲ್ಲ ರಸ ಮತ್ತು ಕಲರು ಇರಂಗಿಲ್ಲ ರೀ, ಹಾಗಾಗಿ ಕುಡಿಯೋಕೆ ಮನ್ಸನೇ ಆಗಂಗಿಲ್ಲ. ಮತ್ತು ಟೇಸ್ಟ್ನೂ ಕಮ್ಮಿ ಇರುತ್ತೆ ರೀ. ಅವಾಗೆಲ್ಲ ಫ್ರೆಶ್ ಆಗಿದ್ದಾಗಿಂದಲೇ ಟೇಸ್ಟ್ ಜಾಸ್ತಿ ಇರುತ್ತೆ, ಇನ್ನಷ್ಟು ಕುಡಿಬೇಕಂತ ಅನಿಸ್ತಾ ಇರ್ತೈತಿ, ಹಾಗಾಗಿ ಕುಡ್ದೇ ಇದ್ದಿಲ್ಲ. ಇವತ್ತು ಫೈನಲಿ ಬೆಳಗ್ಗೆನೇ ರೆಡಿ ಮಾಡಿಬಿಟ್ಟು, ಅಂದರೆ 5 ಗಂಟೆ ಆಗಿರಬೇಕು ಆವಾಗನೇ ಬೀಟ್ರೂಟ್ ಜ್ಯೂಸ್ ಮಾಡಿಬಿಟ್ಟು ಕುಡಿಯಾಕಂತೀನಿ ನೋಡಿರಿ. ಮತ್ತು ಸ್ವಲ್ಪ ಹೀಟ್ ಆದಂಗೆ ಆಗ್ಬಿಟ್ಟು ಸರಿಯಾಗಿ ನಿದ್ದೆನೂ ಆಗಿಲ್ಲ. ನಿನ್ನೆ ರಾತ್ರಿ 12 ಗಂಟೆಗೆ ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಇವತ್ತು 3:30ಗೆ ಎಚ್ಚಾಗ್ಬಿಟ್ಟಿತ್ತು. ಹಾಗಾಗಿ ಬೆಳಗ್ಗೆ ಒಂದು ಗ್ಲಾಸ್ ಬೀಟ್ರೂಟ್ ಜ್ಯೂಸ್ ಕುಡಿದ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಈಗಿದ್ರೆ ಅದು ಹಪ್ಪಳಕ್ಕೆ ಎಲ್ಲ ಪಾಲಕ್ಕೆಲ್ಲ ಹಾಕಿಬಿಟ್ಟು ಎಷ್ಟೊಂದು ಪಾಲಕ್, ಎಷ್ಟೊಂದು ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಮಾಡಿದ್ದೆ. ಆದರೆ ಹಪ್ಪಳ ಎಲ್ಲ ಸೀಳ್ಬಿಟ್ಟು ಹಂಗಾದಾಗ ಸ್ವಲ್ಪ ಜಾಸ್ತಿ ಬೇಸರ ಅಂತ ಅನಿಸ್ತಾ ಇರ್ತೈತೆ ರೀ. ಅಂದರೆ ನಾವು ಏನೋ ಒಂದು ಉದ್ದೇಶದಿಂದ ಮಾಡಿರ್ತೀವಿ, ಅಂದರೆ ಒಬ್ಬರು 4 kg ಹಪ್ಪಳ ಆರ್ಡ್ರ್ ಕೊಟ್ಬಿಟ್ಟಾರು, ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಲ್ರಿ. ಒಂದೊಂದು kg ರೆಡಿ ಮಾಡ್ಕೊಂಬಿಟ್ರು 2, 3, 4 ದಿವಸ ಬೇಕಾಗುತ್ತೆ. ಹಾಗಾಗಿ ಇವತ್ತು 1.5 kg ಮಾಡೋಣಂತ ರೆಡಿ ಮಾಡ್ಕೊಳಕಂತೀನಿ ರೀ. ಎಷ್ಟೊಂದೆಲ್ಲ ನೀಟಾಗಿ ಕುದಿಸಿದ್ದೀನಿ ಮತ್ತು ಅಷ್ಟೆಲ್ಲ ಪಾಲಕ್ ಸೊಪ್ಪು, ಕೊತ್ತಂಬರಿ ಎಲ್ಲ ಹಾಕಿ ರೆಡಿ ಮಾಡಿದ್ದೆ. ಆದರೆ ಫೈನಲಿ ಹಪ್ಪಳ ಹಾಕಿಬಿಟ್ಟು ನೆಕ್ಸ್ಟ್ ಡೇ ನೋಡ್ತೀನಿ ಬೆಳಗ್ಗೆ ಎಲ್ಲ ಸೀಳ್ಕೊಂಡ್ಬಿಟ್ಟಿದ್ದು. ಹಂಗೆ ಆಗುತ್ತೆ ರೀ ಹಪ್ಪಳ ಕೆಲಸನೇ ಹಾಗೆ. ಕೆಲವೊಂದು ಸಲ ಅಂದರೆ 2ನೇ ಸಲ ಈ ಥರ ಆಗಕತ್ತಿದ್ರಿ. ಒಂದು ಸಲ ಆದಾಗ ಏನಷ್ಟು ಬೇಜಾರಾಗಿಲ್ಲ, ಈ ಸಲ ಮತ್ತು 2ನೇ ಸಲನೂ ಆ ಥರ ಆದಾಗ ಏನೈತಲ್ಲ ಜಾಸ್ತಿ ಬೇಜಾರಂತ ಅನಿಸ್ತಾ ಇರ್ತೈತಿ. ಇವಾಗಿದ್ರೆ ಟೈಮ್ 5:30 ಆಗಿತ್ತು ನೋಡಿರಿ. ನಮ್ಮ ಮನೆಯವ್ರೂ ಎದ್ದು ಬಂದರು. ಅಂದರೆ ಇದೇನು ನಾವು ಸಂಡ್ಗೆ ಮಾಡೋಕೆ ನೀರೇನು ಬಿಸಿ ಮಾಡೋಕೆ ಇಟ್ಟಿದ್ದೆ ಅಲ್ರಿ, 1 ತಾಸು ಮ್ಯಾಲೆ ಬೇಕಾಗುತ್ತೆ ಅದು ನೀರು ಬಿಸಿ ಆಗಬೇಕಂದ್ರೆ ರೀ. ಹಾಗಾಗಿ ಫಸ್ಟಿಗೆ ಅದು ನೀರೆಲ್ಲ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಹಿಟ್ಟು ಏನು ರುಬ್ಬಿಟ್ಟಿದೆಯಲ್ಲ ಅದನ್ನ ಹಾಕಿಬಿಟ್ಟು ಏನೋ ಒಂದು ರೀತಿ ನೋಡಿಬಿಟ್ರೆ ಸಂಡ್ಗೆನೇ ಚಲೋ ಅಂತ ಅನಿಸುತ್ತೆ ಹಪ್ಪಳಕ್ಕಿಂತ ರೀ. ಯಾಕಂದರೆ ಅದು ಪಟ್ ಅಂತ ಹಾಕಿಬಿಡ್ಬೋದು. ಆದರೆ 2 kg ಹಪ್ಪಳ ಮಾಡ್ಬೇಕಂದ್ರೆ ಫುಲ್ ಡೇ ಹೋಗುತ್ತೆ ನೋಡಿರಿ. ಅಂದರೆ ಒಬ್ರಿಗಂತೂ ಏನಂತ ಬೆಳಗ್ಗೆ 10 ಗಂಟೆಗೆ ಕುಂತ್ರೆ ರಾತ್ರಿ 7-8 ಗಂಟೆ ತನಕ ಆಗ್ತಾವೆ. ಆದರೆ ಇಬ್ಬರು ಇದ್ರೆ ಸ್ವಲ್ಪ ಜಲ್ದಿ ಆಗ್ತಾವೆ ರೀ. ಹೀಗಿದ್ರೆ ಹಪ್ಪಳ ಹಿಟ್ಟು ಮತ್ತು ಸಂಡ್ಗೆ ಹಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಜಳಕ ಎಲ್ಲ ಮುಗಿಸಿದ್ದೇವೆ ರೀ. ಕೈ ಮುಗಿದು ಬರಾಟಿಗೆ ನನ್ನ ಮಗ ಇದ್ರೆ ನಾಷ್ಟಕ್ಕೆ ರೆಡಿ ಮಾಡಾಕಂತೇಳಿ ಅಂದರೆ ಬಟಾಟಿ ಕುದ್ಸಾಕೆ ಇಟ್ಟು ಹೋಗಿದ್ದೆ ರೀ. ಬಟಾಟಿನೂ ಕುದ್ದಿದ್ದು, ದೋಸೆ ಮತ್ತು ಬಟಾಟಿ ಪಲ್ಯ ಮಾಡೋಣ ಅಂತೇಳಿ ಚಟ್ನಿ ಮಾಡಲೇನಂತ ಕೇಳಿದೆ. ನನಗೂ ಬೇಸರ ಆಗಿತ್ತು, ಬ್ಯಾಡ ರೀ ಮಮ್ಮಿ ಅಂತಂದರೆ, ಹಾಗಾಗಿ ಚಲೋ ಆಯ್ತು ಬಿಡಪ್ಪ ಪಲ್ಯ ಅಷ್ಟೇ ಮಾಡಿಬಿಡೋಣ ಅಂತೇಳಿ ತನು ಇದ್ರೆ ಪಲ್ಯಕ್ಕೆ ಒಗ್ಗರಣೆ ಹಾಕಕ್ಕಂತಿದ್ಲು. ನಮ್ಮ ಮನೆಯವ್ರು ಇದ್ರೆ ಉಳ್ಳಾಗಡ್ಡಿ ಕಟ್ ಮಾಡಿ ಕೊಟ್ಟಿದ್ರು. ತನು ಇದ್ರೆ ನಾಷ್ಟಕ್ಕೆ ಹಾಕಿ ಕೊಡ್ತಿದ್ರು, ಮಮ್ಮಿ ನೀವು ನಾಷ್ಟ ಮಾಡ್ರಿ ಅಂತೇಳಿ ಹಾಕಿಕೊಟ್ಟಿದ್ಲು. ದೋಸೆ ಮತ್ತು ಶೇಂಗಾ ಹಿಂಡಿ, ಬಟಾಟಿ ಪಲ್ಯ ರೀ. ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ನಾನಿದ್ರೆ ಶಾವ್ಗೆ ಮಾಡ್ಸೋಕೆ ಬಂದಿದ್ದೀನಿ ನೋಡಿರಿ. 32 kg ಹಿಟ್ಟನ್ನು ತೊಗೊಂಡ್ಬಿಟ್ಟು ಬಂದಿದ್ದೀನಿ. ಅದನ್ನ ಚಾಣಿಸ್ಬೇಕಂದ್ರೆ ಇವಾಗನೇ ಎದೆ ಡಗ್ ಡಗ್ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟೈತಿ. ಯಾಕಂದ್ರೆ ಜಾಸ್ತಿ ಟೈಮ್ ಬೇಕಾಗುತ್ತೆ ರೀ. ಚಾಣಿ ಒಳಗೆ ಹಿಟ್ಟೇನೈತಲ್ಲ ಇಳಿಯೋದೇ ಇಲ್ಲ, ಹಾಗಾಗಿ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅಂದರೆ 1.5 ತಾಸು ಹಿಟ್ಟು ಚಾಣಿಸ್ದೆ ರೀ. 32 kg ಹಿಟ್ಟು ಚಾಣಿಸ್ಬಿಟ್ಟು ಶಾವ್ಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ 11:30 ಆಗಿತ್ತು ರೀ. 11:30ಗೆ ಸ್ಟಾರ್ಟ್ ಮಾಡಿಬಿಟ್ಟು 12:30, 1 ಗಂಟೆಗೆ ಶಾವ್ಗೆ ಮಾಡೋದು ಮುಗೀತು. ಎಲ್ಲ ತಂದಿಡೋದಾಗಲಿ ಮತ್ತು ಅವನ್ನ ಒಯ್ದಿಡೋದಾಗಲಿ, ಹಿಟ್ಟು ಒಯ್ದು ವೇಟ್ ಮಾಡೋಕೆ ಇಡೋದಾಗಲಿ ಫುಲ್ ಎಫೆಕ್ಟಿವ್ ಬಾಡಿ ಒಳಗಿನ ಎನರ್ಜಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ನನಗಂತೂ ಈ ಸಲ ಶಾವ್ಗೆ ಮಾಡೋಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ ಅನಿಸ್ಬಿಡ್ತು. ಬಿಸಿಲು ಜಾಸ್ತಿ ಇತ್ತು ಮತ್ತು ಸ್ವಲ್ಪ ಜಾಸ್ತಿ ಆದಾಗೇನಿತ್ತಲ್ರಿ ಫುಲ್ ಟಯರ್ಡ್ ಅಂತ ಜಾಸ್ತಿ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಹಿಟ್ಟೆಲ್ಲ ಚಾಣಿಸ್ಬಿಟ್ಟು ಮತ್ತು ಅದನ್ನೆಲ್ಲ ಹಾಕ್ದಂಗೆ ಮತ್ತೆಲ್ಲ ತಂದಿಡಬೇಕು, ಮತ್ತು ತೆಗಿಬೇಕು, ಮತ್ತು ಸ್ವಲ್ಪ ತಲೆ ಬಿಸಿನೂ ಆಗ್ತಾ ಇರ್ತೈತೆ ರೀ. ಇನ್ನು ಶಾವ್ಗೆ ಒಣಗಿತಿಲ್ಲ ಮತ್ತು ಜಾಸ್ತಿ ಜನ ಬಿಟ್ಟು ಬಂದರು ಅಂದರೆ ಮಾಡ್ಸಾಕ್ರಿ. ಹಾಗೆ ತೆಗಿ ಅಂತ ಹೇಳಿಬಿಟ್ರು. ಮತ್ತು ತೆಗೆದ್ಬಿಟ್ಟು ಆ ಥರ ಅರ್ಬಿ ಮೇಲೆ ಹಾಕಿದ್ದೀನಿ. ಇನ್ನೊಂದು ಸಲ ಶಾವ್ಗೆ ಮಾಡ್ಸಕ್ಕೆ ಹೋಗಬಾರ್ದಪ್ಪ, ನನಗಂತೂ ಸಾಕಾಗ್ಬಿಟ್ಟು ಬಿಸಿಲಾಗ್ರಿ. ಇನ್ನು ಮುಂದಿನ ವರ್ಷ ರೀ ನೋಡೋಣ ಏನಾಗುತ್ತೆ. ಆದರೂ ನಮ್ಮದೇ ಆದ ರೆಡಿ ಮಾಡಿಬಿಟ್ಟು ಕೊಡೋದೇ ಬೇರೆ, ಬೇರೆ ಕಡೆ ಹೋಗಿ ರೆಡಿ ಮಾಡ್ಕೊಂಡು ಬಂದು ಕೊಡೋದು ಬೇರೆ. ಜಾಸ್ತಿನೂ ಎಫೆಕ್ಟ್ ಬೀಳುತ್ತೆ ರೀ. ಯಾಕಂದರೆ ಹೋಗೋದು ಬರೋದಾಗಲಿ ಮತ್ತು ಅಲ್ಲಿ ಈ ಥರ ಒಣಗ್ಲಿಕ್ಕಂದ್ರೆ ಮತ್ತು ಅದನ್ನ ತೆಗೆದ್ಬಿಟ್ಟು ತಲೆ ಬಿಸಿ ಮಾಡ್ಕೋದಾಗಲಿ ಸ್ವಲ್ಪ ಜಾಸ್ತಿನೇ ಬೇಜಾರಂತ ಅನಿಸ್ತಾ ಇರ್ತೈತಿ.
ಇವತ್ತು ಹಾಗೆ ಅನ್ನಿಸ್ತು ಇನ್ನಂತೂ ಶಾವಿಗೆ ಮಾಡ್ಸಕ್ಕೆ ಈ ವರ್ಷ ಹೋಗಂಗಿಲ್ಲ ರೀ. ಬೇಕಂದ್ರೆ ಒಂದು 15 ಕೆ ಜಿ 20 ಕೆ ಜಿ ಅಷ್ಟು ಕೊಡ್ತೀನಿ. ಯಾಕಂದ್ರೆ ನಮಗೂ ಬೇಕಲ್ರಿ, ನಮಗೂ ಒಂದು 10 14 ಕೆ ಜಿ ಆದ್ರೂ ಬೇಕಾಗುತ್ತೆ. ಅದಕ್ಕಾಗಿ ಯಾರಿಗಾದರೂ ಬೇಕಂದ್ರೆ ಪಟ್ ಪಟ್ ಅಂತೇಳಿ ಆರ್ಡ್ರ್ ಕೊಡ್ರಿ ಅಂದ್ರೆ ನಾನು ಜಾಸ್ತಿ ಇನ್ನು ಮುಂದೆ ಮಾಡಕ್ಕೆ ಹೋಗಂಗಿಲ್ಲ ರೀ. ಯಾಕಂದ್ರೆ ಬಿಸಿಲು ಇರಂಗಿಲ್ಲ ಮತ್ತು ಸರಿಯಾಗಿ ಒಣಗ್ಲಿಕ್ಕಂದ್ರೆ ನಮಗೆಲ್ಲ ಲಾಸ್ ಆಗ್ಬಿಡುತ್ತೆ. ಗೋಧಿ ರೊಕ್ಕ ಕೊಟ್ಟು ತಂದು ಮತ್ತು ಈ ಥರ ಆದಾಗೇನೈತಲ್ಲ ಸರಿಯಾಗಿ ಒಣಗ್ಲಿಕ್ಕಂದ್ರೆ ತಲೆ ಬಿಸಿ ಜಾಸ್ತಿ ಆಗ್ತಿರ್ತೈತಿ. ಅದನ್ನೇ ನೋಡ್ತಾ ಇದ್ದೆ, ಇನ್ನೆಲ್ಲ ಹಸಿ ಇದ್ದವು ರೀ ಶಾವ್ಗೆ. ಹಾಗಾಗಿ ತಳಗಿ ಥರ ಹಾಕಿದಾಗ ಏನೈತಲ್ಲ ಅವು ಸರಿಯಾಗಿ ಒಣಗಂಗಿಲ್ಲ, ಮತ್ತೆಲ್ಲ ಲಾಸ್ ಆಗಿಬಿಟ್ರೆ ಹೆಂಗೆ ಅಂತೇಳಿ ಜಾಸ್ತಿ ಇದ್ದಾಗ ಬೇಜಾರಂತ ಅನಿಸ್ತಾ ಇರ್ತೈತಿ. ಇವನ್ನೆಲ್ಲ ತಂದು ಕೋಲಿಗೆ ಹಾಕಿ ಮತ್ತು ತೆಗೆದು ಕೋಲಿಂದ ಮತ್ತು ಚೀಲಿಗೆ ಹಾಕಿ ಒಬ್ಬರೇ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಅನ್ಸತ್ರಿ. ನನಗಂತೂ ಸಾಕಪ್ಪ ಸಾಕು ಅನ್ಸ್ಬಿಟ್ಟಿತ್ತು ಇವತ್ತಂತೂ ಜೀವನ ರೀ. ಯಾಕಂದ್ರೆ ಅಷ್ಟು ಕಷ್ಟ ಆಗ್ಬಿಟ್ಟಿತ್ತು, ಫುಲ್ ಬೇಜಾರಾಗ್ಬಿಟ್ಟಿತ್ತು. ಹಂಗಾಗಿ ಇದು ಫೈನಲ್ ಶಾವ್ಗೆ ಮಾಡ್ಸೋದು ನೋಡ್ರಿ. ಇಷ್ಟು ಬೇಜಾರಾಗಿತ್ತಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಹಾಗಾಗಿ ಅದು ಲಾಸ್ಟ್ ಈ ವರ್ಷ ರೀ. ಬೇಕಂದ್ರೆ ಇನ್ನು ನೆಕ್ಸ್ಟ್ ವರ್ಷನೇ ಶಾವ್ಗೆ ಸಿಗೋದು ನೋಡ್ರಿ. ಒಂದು ಸ್ವಲ್ಪ ಕೊಡ್ತೀನಿ, ಯಾರಿಗಾದರೂ ಬೇಕಂದ್ರೆ ಪಟ್ ಪಟ್ ಅಂತ ಕಮೆಂಟ್ ಬಾಕ್ಸ್ ಒಳಗೆ ನಂಬರ್ ಹಾಕಿರ್ತೀನಿ ರೀ. ನೀವು ವಾಟ್ಸಪ್ ಮಾಡ್ಬೋದು ಶಾವ್ಗೆ ಬೇಕಂದ್ರೆ ರೀ. ಅಂದರೆ ಒಂದು 8-10 ದಿವಸ ಅಷ್ಟೇ ಸಿಗ್ತಾವೆ, ಮತ್ತು ಬೇಕಂದ್ರೆ ಸಿಗಂಗಿಲ್ಲ ರೀ. ಬೇಕಂದ್ರೆ ಇನ್ನು ನೆಕ್ಸ್ಟ್ ವರ್ಷನೇ ನೋಡೋಣ ಯಾವ ರೀತಿ ಸ್ವಲ್ಪ ಈಜಿ ಆಗೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬೇಕಂದ್ರೆ ಈ ವರ್ಷ ಅಂತೂ ಒಂದು 20-25 ಕೆ ಜಿ ತನಕ ಅಷ್ಟೇ ಸಿಗ್ತಾವೆ ರೀ. ಬೇಕಂದ್ರೆ ನೀವು ಆ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಕಮೆಂಟ್ ಬಾಕ್ಸ್ ಒಳಗೆ ಒಂದು ನಂಬರ್ ಹಾಕಿರ್ತೀನಿ. ಈಗಿದ್ರೆ ಫೈನಲಿ ಮನೆಗೆ ಬಂದುಬಿಟ್ಟು ಜಳಕ ಎಲ್ಲ ಮುಗಿಸ್ತಿದ್ರೆ ಫುಲ್ ಮೈಯೆಲ್ಲ ಬೆವತ್ಬಿಟ್ಟು ಒಂಥರ ಅನ್ಸೋಕ್ಕೆ ಸ್ಟಾರ್ಟ್ ಆಗಿತ್ತು. ಫುಲ್ ಫ್ರೆಶ್ ಆಗಿ ತಣ್ಣೀರಿಂದ ಜಳಕ ಮಾಡಿಬಿಟ್ಟು ತನು ಇದ್ರೆ ಅಡುಗೆ ಮಾಡಾಕತ್ತಿದ್ಲು. ಫಸ್ಟಿಗಿದ್ರೆ ಬಂದ ಕೂಡಲೇ ಒಂದು ಗ್ಲಾಸ್ ತಣ್ಣೀರು ಕೊಟ್ಟಳು, ಆಮೇಲೆ ಶರ್ಬತ್ ಮಾಡಿಕೊಟ್ಲು, ಆಮೇಲೆ ಪಲ್ಯ ಚಪಾತಿ ಮಾವಿನ ಹಣ್ಣಿನ ಸೀಕರ್ಣಿ ಮಾಡಿದ್ಲು. ಎಲ್ಲರೂ ಕೂಡಿ ಊಟ ಮಾಡಾಕಂತೀವಿ ನೋಡ್ರಿ. ಇವಾಗ ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ತು. ಯಾವಾಗ ಮನೆಗೆ ಹೋಗ್ತೀನಪ್ಪ, ಯಾವಾಗ ನೆಮ್ಮದಿಯಾಗಿ ಕೂಡ್ತೀನಪ್ಪ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿತ್ತು. ಅಷ್ಟು ಬೇಜಾರಂತ ಅನ್ಸಾಕತ್ತಿತ್ತು. ಅಂದರೆ ರೆಡಿ ಆಗಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುಂತಿದ್ದೆ ರೀ, ಯಾರೂ ಇದ್ದಿದ್ದಿಲ್ಲ. ನಮ್ಮ ಮನೆಯವರು ಬರೋದು ಸ್ವಲ್ಪ ಲೇಟ್ ಮಾಡಿಬಿಟ್ರೆ, ಹಾಗಾಗಿ ತೀರಾ ಜಾಸ್ತಿನೇ ಬೇಸರ ಅಂತ ಅನ್ಸಾಕತ್ತಿತ್ತು. ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಬಿಟ್ಟು ಹಪ್ಪಳ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ. ಅಂದರೆ ಹಪ್ಪಳನೇ ಮಾಡಿದ್ದಿಲ್ಲ, ಅಂದರೆ ನಾನು ಬೆಳಗ್ಗೆ ಮಾಡಬೇಕಂದ್ರೆ ಟೈಮ್ನ ಸಿಕ್ಕಿದ್ದಿಲ್ಲ. ತನು ಇದ್ರೆ ಸಂಡ್ಗೆ ಎಲ್ಲ ಹಾಕಿದ್ಲು, ಆದರೆ ಹಪ್ಪಳ ಹಿಟ್ಟು ಹಾಗೆ ಇತ್ತು. ಇವಾಗ ಹಪ್ಪಳ ಮಾಡಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ಬೆಳಗ್ಗೆನೇ ಮಾಡಬೇಕಿತ್ತು, ಅಂದರೆ ಇದು ರೆಡಿ ಮಾಡಿ ಇಟ್ರೂ ಏನೂ ಆಗಂಗಿಲ್ಲ ರೀ. ಒಂದು 15-20 ತಾಸು ಇಡ್ಬೋದು. ಅಂದರೆ ರಾತ್ರಿ ರೆಡಿ ಮಾಡಿ ಬೆಳಗ್ಗೆ ಮಾಡ್ಬೋದು, ಬೆಳಗ್ಗೆ ರೆಡಿ ಮಾಡಿ ರಾತ್ರಿನೂ ಮಾಡ್ಬೋದು. ಆದರೆ ಹಿಟ್ಟು ಸರಿಯಾಗಿ ಬೆನಿಲಿಕ್ಕಂದ್ರೆ ಮತ್ತು ಸರಿಯಾಗಿ ಮಿಕ್ಸ್ ಆಗ್ಲಿಕ್ಕಂದ್ರೆ ಸ್ವಲ್ಪ ಜಾಸ್ತಿನೇ ಟೆನ್ಷನ್ ಅಂತ ಅನ್ನಿಸ್ತಾ ಇರ್ತೈತೆ ರೀ. ಹಾಗಾಗಿ ಯಾವ ರೀತಿ ಹಪ್ಪಳ ಎಲ್ಲ ಸೀಳ್ಕೊಂಡ್ಬಿಟ್ಟಿದ್ದು ಬೆಳಗ್ಗೆ ಎದ್ದು ನೋಡೋ ತನಕ ಇಷ್ಟು ಬೇಸರ ಆಗ್ಬಿಟ್ಟಿತ್ತಲ್ಲ, ಏನಪ್ಪ ಇಷ್ಟೆಲ್ಲ ಎಫೆಕ್ಟ್ ಹಾಕಿ ಮಾಡಿಬಿಟ್ರೆ ಈ ಥರ ಆಗ್ಯಾವ ಅಂತೇಳಿ. ಅಂದರೆ ನಮ್ಗೆ ಯೂಸ್ ಮಾಡ್ಕೋಬೋದು, ಆದರೆ ಬೇರೆದವ್ರಿಗೆ ಕೊಡೋಕೆ ಆಗಂಗಿಲ್ಲಲ್ರಿ. ಹಾಗಾಗಿ ಟೇಸ್ಟ್ ಚಲೋ ಇರುತ್ತೆ. ಜಾಸ್ತಿ ಪಾಲಕ್ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡಿದ್ದೆ. ಸ್ವಲ್ಪ ಪಾಲಕ್ನೂ ಜಾಸ್ತಿ ಐತೆ ಅಂತ ಅನ್ಸುತ್ತೆ, ಮತ್ತು ಸ್ವಲ್ಪ ಅದು ಹಿಟ್ಟನ್ನು ಬೆನ್ಲಿಕ್ಕಿಲ್ಲ ಅಂತ ಆ ಥರ ಅನ್ನಿಸ್ತು ನನಗೆ. ಅಂದ್ರೆ ಭಾಳ ತನಕ ಕುದಿಸ್ಬೇಕು ರೀ. ಎಷ್ಟು ಕುದಿಸ್ಬೇಕಲ್ಲ ಅದು, ಹಂಗೆ ಮಿಕ್ಸ್ ಮಾಡೋದು ಕುದಿಸೋದು ಆ ಥರ ಮಾಡಬೇಕು. ಹಂಗಾದಾಗನೇ ಅದು ಹಿಟ್ಟು ಜಿಗುಟು ಬರಬೇಕು. ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ರೆ, ಒಂದು ಏನಂತಾರೆ ಸಾಸ್ವೆ ಕಾಳಷ್ಟು ಮಿಸ್ಟೇಕ್ ಆಗಿಬಿಟ್ರೆ ಹಪ್ಪಳ ಎಲ್ಲ ಸೀಳ್ಕೊಂಡ್ಬಿಡ್ತಾವ್ರಿ. ಭಾಳ ಟೆನ್ಷನ್ ಕೆಲಸ ಇದು. ಸ್ವಲ್ಪ ಬೇಜಾರಾಯಿತು. ಇರಲಿ ಬಿಡು, ನಮ್ಮ ಮನೆಗೆ ಆಗ್ತಾವಂತೇಳಿ ಎತ್ತಿಡೋದು ಅಷ್ಟೇ ರೀ. ಹೇಗಿದ್ರು ನನ್ನ ಮಗ ಸ್ವಲ್ಪ ಉಂಡೆ ಎಲ್ಲ ಮಾಡಿಕೊಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂಥೇಳಿ ಬಂದಿದ್ದ ರೀ. ತನ್ನೂ ಸಂಡ್ಗೆ ಎಲ್ಲ ಮಾಡಿಬಿಟ್ಟು ಕೈ ನೋವ್ಸಾಕತ್ತದ ಅಂತ ಹೇಳಾಕತ್ತಿದ್ಲ. ನಿನ್ನೆ ರೊಟ್ಟಿ ಬೇರೆ ಮಾಡಿಕೊಟ್ಟಾಳು, ತೀರಾ ಕೈ ನೋವ್ಸಾಕತ್ತೈತಿ. ಇವತ್ತಿನ ಲಾಗ್ ಇಲ್ಲೇ ಮುಗಿಸೋಣ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ಟೇಕ್ ಕೇರ್.